37 ದಿನಗಳ ಮಹಾಸಮರ ಅದು. ಆ ಸಮರಕ್ಕೆ ಮಣಿದಂತಹ ಕೇಂದ್ರ ಪ್ರಧಾನ್ ಬಲಿ ಪಡೆಯಿತು. ಇದೀಗ ಇದು ಅಂತ್ಯವಲ್ಲ, ಜಸ್ಟ್ ಬಿಗಿನಿಂಗ್ ಅಂತ ಜಿರಳೆ ಪಡೆ ಕ್ರಾಂತಿಯ ಗೀತೆಯನ್ನ ಹಾಡಿದೆ. ಇತ್ತ ಅಮಿತ್ ಶಾಗೆ ರಾಹುಲ್ ಪ್ರಶ್ನೆಗಳ ಮಳೆಯನ್ನ ಸುರಿಸಿದ್ದಾರೆ. ನಾಳೆ ಸಂಸತ್ ಅಧಿವೇಶನ ಅಜೆಂಡಾ ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರಧಾನ್ ತಲೆದಂಡದ ಬಳಿಕ ಜೋಶಿಗೆ ಹೆಚ್ಚುವರಿ ಜವಾಬ್ದಾರಿ ಸಿಕ್ಕಿದೆ. ಇವತ್ತು ಬೆಳಗ್ಗೆ ಅಧಿಕಾರ ಸ್ವೀಕರಿಸಿದ್ದ ಪ್ರಹ್ಲಾದ್ ಜೋಶಿ ಆಕ್ಷನ್ಗಿಳಿದ್ರೆ ಶಿಕ್ಷಣದಲ್ಲಿ ಮಹತ್ತರ ಸುಧಾರಣೆಗೆ ನೀಲೇಕಣಿ ನೇತೃತ್ವದಲ್ಲಿ ಮೋದಿ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದಾರೆ. ಇತ್ತ ರಾಜ್ಯದಲ್ಲಿ ನೀಟ್ ರಾಜಕಾರಣದ ಜಟಾಪಟಿ ಏರ್ಪಟ್ಟಿದೆ. ದೇಶದಲ್ಲಿ ನೀಟ್ ಗಲಾಟೆ ಆಗ್ತಿದ್ರೆ ರಾಜ್ಯದಲ್ಲಿ ಕೆಪಿಎಸ್ಸಿ ಡೀಲ್ ಸದ್ದು ಮಾಡ್ತಾ ಇದೆ. ವಿಧಾನಸೌಧ ಠಾಣೆಯಲ್ಲಿ 25 ಸಂತ್ರಸ್ತ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ದಾರೆ. ಎಫ್ಐಆರ್ನಲ್ಲಿ ಶಿವಶಂಕರಪ್ಪ ಸಾಹುಕಾರ್ A1 ಆಗಿದ್ದು ಪಶು ವೈದ್ಯಾಧಿಕಾರಿಗಳ ಆಯ್ಕೆ ಪಟ್ಟಿಗೆ ತಡೆ ಬಿದ್ದಿದೆ. ಖರ್ಗೆ ಕಠಿಣ ಕಾನೂನಿನ ಸುಳಿವನ್ನ ಕೊಟ್ಟಿದ್ದಾರೆ. ಅಂತೂ ಇಂತೂ ಕಾಲ ಕೂಡಿ ಬಂತು. ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ನಾಳೆ ದೆಹಲಿ ಅಂಗಳದಲ್ಲಿ ರಂಗೇರಲಿದೆ. ರಾಜ್ಯ ಹಸ್ತಪಡೆ ತ್ರಿಮೂರ್ತಿಗಳಿಗೆ ಬುಲಾವ್ ಸಿಕ್ಕಿದೆ. ಬುಧವಾರ ಹೊಸ ಮಂತ್ರಿಗಳಿಗೆ ಕಂಕಣ ಭಾಗ್ಯ ಸಿಗುವ ಸಾಧ್ಯತೆ ಇದೆ. ಈ ಬೆನ್ನಲ್ಲೇ ಆಕಾಂಕ್ಷಿಗಳು ದಂಡಿನೊಂದಿಗೆ ರಾಜಧಾನಿಗೆ ಲಗ್ಗೆ ಇಟ್ಟಿದ್ದಾರೆ. ಸಿದ್ದರಾಮಯ್ಯರ ಅರ್ಧ ಶತಮಾನದ ಚುನಾವಣಾ ರಾಜಕೀಯ ಪಯಣಕ್ಕೆ ಅಧಿಕೃತ ಕ್ಲೈಮ್ಯಾಕ್ಸ್ ಫಿಕ್ಸ್ ಆಗಿದೆ. 2028ರ ಚುನಾವಣಾ ಕಣದಿಂದ ಸಿದ್ದರಾಮಯ್ಯ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ದುಡ್ಡಿನ ರಾಜಕಾರಣಕ್ಕೆ ಬೇಸತ್ತ ಅನ್ನಯ್ಯ ಪದತ್ಯಾಗದ ಬಳಿಕ ಕಲುಷಿತ ರಾಜಕೀಯದ ಪದ ಬಳಕೆ ಸಂಚಲನ ಸೃಷ್ಟಿ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.